ಆಗಿದೆ. ಕಾರಣ ಇಷ್ಟನೇ, ಅಲ್ಲಿರ್ತಕ್ಕಂತಹ ಕೊಠಡಿಗಳನ್ನ ನೋಡ್ಬೋದು, ಸಂಪೂರ್ಣವಾಗಿ ಬಿದ್ದೋಗಿರ್ತಕ್ಕಂಥದ್ದು. ಅಲ್ಲಿ ಮನುಷ್ಯರು ಕೂರೋದಲ್ಲ, ಮಕ್ಕಳು ಕೂರೋದಲ್ಲ, ಬದಲಾಗಿ ಈ ನಾಯಿ ನರಿಗಳು ಕೂಡ ಅಲ್ಲಿ ವಾಸ ಮಾಡ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ. ಯಾವ ಟೈಮಲ್ಲಿ ಎಲ್ಲಿ ಬಿದ್ದೋಗ್ಬಿಡುತ್ತೋ ಏನೋ ಅಂತ ಒಂದು ವಿಚಾರಕ್ಕೆ. ಹಾಗಾಗಿ ಆ ಶಾಲೆ ಏನಿದೆ, ಕೇವಲ ಅಲ್ಲಿ ಬಡಬಗರುಗಳು ಏನು ಮಕ್ಕಳ ಶಾಲೆಯಲ್ಲಿ ಆಟ ಕಲಿಯುವಂತ ಒಂದು ಪರಿಸ್ಥಿತಿ. ಅಂದ್ರೆ ತೀರಾ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ, ಅವ್ರು ಬಂದ್ಬಿಟ್ಟು ಈ ಒಂದು ಶಾಲೆಯಲ್ಲಿ ಏನು ಶಿಕ್ಷಣ ಕೊಡುವಂತ ಪರಿಸ್ಥಿತಿ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ವರ್ಷದಲ್ಲಿ ಏನು 2025ರ ಒಂದು ಅವಧಿಯಲ್ಲಿ ಈಗ 8 ಮಕ್ಕಳು ಕೂಡ ಈಗ ಟಿಸಿಯನ್ನ ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿದ್ದ ಮತ್ತೆ ಬೇರೆ ಕಡೆ ಹೋಗ್ಬೇಕಂದ್ರೆ ಸುಮಾರು 4-5 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ತಮ್ಮ ಮಕ್ಕಳ ಜೀವನ ಉಳಿಸ್ಕೋಬೇಕು, ಶಿಕ್ಷಣದ ಜೊತೆ ಮಕ್ಕಳ ಜೀವನ ಕೂಡ ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂತಹ ಮಕ್ಕಳ ಒಂದು ಟಿಸಿಯನ್ನ ತೆಗೆದುಕೊಂಡು ಬೇರೆ ಶಾಲೆಗೆ ಸೇರಿಸುವ ಒಂದು ಪರಿಸ್ಥಿತಿ. ಹೀಗೆ ಮುಂದೆ ಹೊರತೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಿ ಶಾಲೆ ಮುಚ್ಚುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಈ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಾಗಿರ್ತಕ್ಕಂತಹ ಏನು DDP ಆಗಿರ್ಬೋದು, BO ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ರೆ ಒಂದು ಕಣ್ಣು ಮುಚ್ಚಿ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ. ಯಾಕೆ ಈ ಸರ್ಕಾರಿ ಶಾಲೆಗಳನ್ನ ಡೆಮಾಲಿಷ್ ಮಾಡಿ ಮತ್ತೆ ಬೇರೆ ಅನುದಾನ ತಂದು ಆ ಒಂದು ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡಬೇಕು ಅನ್ನುವಂತ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಮ್ ಮಲ್ಲಿಕಾರ್ಜುನ್, ಮೊದಲೇ ಸರ್ಕಾರಿ ಶಾಲೆಗಳಿಗೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹರಿಹರ BEO ದುರ್ಗಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದಾವಣಗೆರೆ ಜಿಲ್ಲೆ ಹರಿಹರ ಹೊರವಲಯದ ಅಮರಾವತಿ ಶಾಲೆ ವಿಚಾರ ನಿಮಗೆ ಗೊತ್ತಾ? ಹೌದು ಸರ್, ಆ ಶಾಲೆ 74 ವರ್ಷ ಆಯ್ತಂತೆ ಕಟ್ಟಿ. ಸೊ ಇದುವರೆಗೂ ಆ ಶಾಲೆ ಬಿದ್ದು ಹೋಗ್ತಾ ಇರುವಂತ ಸ್ಥಿತಿ ಬಂದ್ರು ಅದನ್ನ ಯಾರು ಸರಿಪಡಿಸುವಂತ ಕೆಲಸ ಮಾಡಿಲ್ಲ. ಯಾಕೆ ಅಂತ ಸರ್, ನಾನು ಈಗಾಗಲೇ ಬೆಳಗ್ಗೆ ಬಂದಿನಿ. ಕಳೆದ ಸರಿನೂ ಕೂಡ 2 ಸರಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ರಿಪೇರಿಗಾಗಿ ಮಾನ್ಯ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ ಅನುದಾನಕ್ಕೆ ಹೋಗಿ. ಜೊತೆಗೆ ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವಂತ ಕೊಠಡಿಗಳನ್ನ ಅವುಗಳನ್ನ ಏನು ಡೆಮಾಲಿಷ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆಗೆ ಪತ್ರಗಳನ್ನು ಬರ್ಕೊಂಡಿದ್ದೀವಿ. ಸಿರಿಗ ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ ನಿಮ್ಗಲ್ಲಿ ಓದ್ತಾ ಇರೋರು? 52 ಮಕ್ಕಳಿದ್ದಾರೆ ಸರ್. 52 ಮಕ್ಕಳಿದ್ದಾರೆ. ಎಷ್ಟನೇ ತರಗತಿ ಇದೆ? ಎಷ್ಟನೇ ತರಗತಿ ಇದೆ ಅಲ್ಲಿ? ಅಂದ್ರೆ 1 to 7 ಇದೆ ಸರ್. 1 to 7 52 ಜನ ಮಕ್ಕಳಿದಾರಾ? ಹೌದೌದೌದೌದು. ಕಾರಣ ಏನು ಅಂತ ನಿಮ್ಗೆ ಗೊತ್ತಾಯ್ತಾ ಇವಾಗ? ಯಾಕೆ ಕಡಿಮೆ ಇದೆ ಅಂತ? ಕಾರಣ ಅಂದ್ರೆ ಮಕ್ಕಳುಗಳು ಶಾಲೆ ಪೇರೆಂಟ್ಸ್ಗಳು ಬರ್ತಾರೆ ಸರ್ ಸೇರ್ಸೋದಕ್ಕೆ. ಬಟ್ ಬೇರೆ ಬೇರೆ ಈಗ ಶಾಲೆಯಲ್ಲಿ ಕೇಳಿ ದುರ್ಗಪ್ಪ ಅವರೇ, ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ಮೇಲ್ಚಾವಣಿ ಕುಸಿತಾ ಇದೆ, ಗೋಡೆಗಳು ಕುಸಿಯುವ ಹಂತಕ್ಕೆ ಬಂದಾಗ ತಮ್ಮ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಯಾರಾದ್ರೂ ಪೇರೆಂಟ್ಸ್ ಮುಂದಾಗ್ತಾರ? ಹೇಳ್ಬಿಡಿ ನೋಡೋಣ. ಅಲ್ಲ, ಅದು ಇರ್ಬೋದು ಸರ್. ಬಟ್ ಈಗ ಹೋಗ್ತಿದಾರಂತೆ. ಕೊಠಡಿಗಳನ್ನು ಬಳಸ್ಕೊಳ್ಳೋದಕ್ಕೆ ಏನ್ ತೊಂದರೆ ಇಲ್ಲ ಸರ್. ಈಗ ಬಳಸ್ಕೊಳ್ತಾ ಇದ್ದಾರೆ. ಮಳೆ ಬಂದಾಗ ಒಂದು ರೂಮ್ ಏನೋ ಸೋರ್ತಾ ಇದೆ, ಆ ಸಂದರ್ಭದಲ್ಲಿ ಬೇರೆ ರೂಮಿಗೆ ಕಂಬೈನ್ ಮಾಡ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದಾರೆ. ತೊಂದರೆ ಏನಿಲ್ಲ ಸರ್. ಸರ್, ತೊಂದರೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಅಲ್ಲಿನ ಮಕ್ಕಳು ಹೇಳ್ತಾ ಇದ್ದಾವೆ ಸರ್ ಭಯ ಆಗುತ್ತೆ ಇಲ್ಲಿ ಓದೋದಕ್ಕೆ, ಇಲ್ಲಿ ಕೂತ್ಕೊಂಡು ಓದೋದಕ್ಕೆ ಅಂತ ಹೇಳಿ. ನಾವು ಆ ದೃಶ್ಯದಲ್ಲಿ ನೋಡ್ತಾ ಇದೀವಿ, ನಮಗೆ ಭಯ ಆಗ್ತಾ ಇದೆ. ಆ ಶಾಲೆಯ ಮೇಲ್ಚಾವಣಿಗಳನ್ನ, ಗೋಡೆಗಳನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅರ್ಧ ಭಾಗ ಬಿದ್ದೋಗಿದೆ ಅದು. ಅಲ್ಲ, ಈ ಕಡೆ ಶಿಥಿಲಾವಸ್ಥೆಯಲ್ಲಿರೋದನ್ನೇನು ಬಳಸ್ಕೊಂಡಿಲ್ಲ ಸರ್. ಅಲ್ಲಿ ಏನ್ ಕಂಪ್ಲೀಟ್ ಬಿದ್ದೋಗಿದೆ ಆ ಜಾಗ. ನೋಡಿ, ಅದೇ ನನಗೆ ಗೊತ್ತಾಯ್ತು, ನೀವು ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡಗಳನ್ನ ಬಳಸ್ಕೊಳ್ತಾ ಇಲ್ಲ, ಓಕೆ. ಆದ್ರೆ ಅಲ್ಲಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಹೋಗಿರ್ತಾರೆ, ಇನ್ನೇನಕ್ಕೂ ಹೋಗಿರ್ತಾರೆ. ಅಕಸ್ಮಾತ್ ಅವ್ರ ಮೇಲೆ ಗೋಡೆಗಳು ಬಿದ್ದು ಏನಾದ್ರೂ ಆಗ್ಬಿಟ್ರೆ ತೆರವು ಮಾಡುವಂತ ಕೆಲಸನಾದ್ರೂ ಆಗ್ಬೇಕಲ್ಲ ದುರ್ಗಪ್ಪ ಅವ್ರೆ. ನಾನೀಗ ಅವ್ರಿಗೆ ಹೆಡ್ ಮಾಸ್ಟರ್ಸ್ಗೆ, ಟೀಚರ್ಸ್ಗೆ ನಾನು ಹೇಳಿ ಬಂದಿದ್ದೀನಿ, ಸೂಚನೆ ಕೊಟ್ಟು ಆ ಮಕ್ಕಳುಗಳನ್ನ ಯಾವುದೇ ಕಾರಣಕ್ಕೆ ಆ ಕಡೆಗೆ ಬಿಡಬೇಡಿ ಅಂತೇಳಿ ಅದಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ ಸರ್. ಎಷ್ಟಂತ ಟೀಚರ್ಸ್ಗಳು ನೋಡ್ಕೊಂಡಿರಕ್ಕಾಗುತ್ತೆ ಹೇಳಿ? ಮಕ್ಕಳು ಆಟ ಆಡ್ಕೊಂಡು ಹೋಗಿರ್ತವೆ, ಒಂದು ಬಾಲ್ ಬ್ಯಾಟಿಂದ ಅಲ್ಲಿ ಬಾಲ್ ಹೊಡೆದ್ರೆ ಅಲ್ಲಿ ಹೋಗಿ ಬಿದ್ದಿರುತ್ತೆ. ಅಲ್ಲೇನಾದ್ರೂ ಆದ್ರೆ ಯಾರು ಹೊಣೆ ಹೇಳಿ? ಇಲ್ಲ, ಈಗ ನಾನು ಸೀರಿಯಸ್ ಆಗಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ವಹಿಸ್ತೀನಿ ಸರ್. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾನು ಬೇಗ ಸರಿಪಡಿಸೋದಕ್ಕೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ದುರ್ಗಪ್ಪ ಅವರೇ. ಈಗ ಒಬ್ರು ಪೋಷಕರು ರೇಖಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರೇಖಾ ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಏನ್ ಸಮಸ್ಯೆ ಇದೆ ಹೇಳ್ಬಿಡಿ ನೀವು ಅಲ್ಲಿ ಆ ಶಾಲೆಯಲ್ಲಿ. ಸರ್, ಅನಾನುಕೂಲನೇ ಜಾಸ್ತಿ ಇದೆ ಸರ್ ಆ ಸ್ಕೂಲಲ್ಲಿ. ಇರೋ ಮಕ್ಕಳಿಗೆ ಕುತ್ಕೊಂಡು ಮಳೆಗಾಲದಲ್ಲಿ ಕೇಳ ಅಂತ ಪೇಷನ್ಸ್ ಇಲ್ಲ ಸರ್. ಮಳೆ ಫುಲ್ಲು ಸೋರುತ್ತೆ ಸರ್ ಅಲ್ಲಿ. ಮಕ್ಕಳು ಬುಕ್ಸ್ ಮೇಲೆಲ್ಲ ನೀರ್ ಬೀಳುತ್ತೆ ಸರ್. ಅಷ್ಟು ರೂಮ್ಗಳೆಲ್ಲ ಸೋರುತ್ತೆ ಸರ್. ಆಮೇಲೆ ರೂಮ್ ಎಲ್ಲ ಬಿದ್ದಿದವು.
ಆಮೇಲೆ ಗ್ರೌಂಡ್ ಅಲ್ಲಿ ಆಟ ಆಡಕ್ ಆಗ್ತಾ ಇಲ್ಲ ಮಕ್ಳಿಗೆ, ಓಡಾಡಕ್ ಆಗ್ತಾ ಇಲ್ಲ ಸರ್. ನೋಡಿ ಇರೋದು 2 ಕ್ಲಾಸ್ ರೂಮ್ ಚೆನ್ನಾಗಿರೋದು ಸರ್ ಅಲ್ಲಿ. ಈ ಮಕ್ಳಿಗೆ ಕುಡಿಯೋ ಕುಂದ್ರಕ್ ಒಂದು ನೀರು ಬೆಂಚ್ ರೇಖಾ ಅವರೇ, ಈಗ ಕುಡಿಯೋ ನೀರು ಸಿಗುತ್ತಾ ಅಲ್ಲಿ ಚೆನ್ನಾಗಿರೋದು ಇಲ್ಲ ಶುದ್ಧವಾಗಿರೋದು? ಸರ್, ಇಲ್ಲ ಸರ್, ಅದು ಇಲ್ಲ. ಮಕ್ಳು ಮನೆಯಿಂದ ತಗೊಂಡ್ ಹೋಗ್ತಿದ್ದಾರೆ ಸರ್ ವಾಟರ್ಗಳು. ಅಲ್ಲಿ ಚೆನ್ನಾಗಿರೋದಿಲ್ಲ ಸರ್ ವಾಟರು. ಮಕ್ಳಿಗೆ ಮನೆಯಿಂದಾನೇ ವಾಟರ್ ಕಳಿಸ್ತಾರೆ ಸರ್. ಓಕೆ ಓಕೆ. ಈಗ ಮಕ್ಳಿಗೆ ರೇಖಾ ಅವರೇ, ಈಗ ವಾಸಿಗೂ ಸರಿ. ಹಾ ಒಂದ್ ನಿಮಿಷ BO ದುರ್ಗಪ್ಪ ಅವ್ರು ನಮ್ಮ ಜೊತೆಗಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಸರ್ ಸಮಸ್ಯೆನಾ? ಸರ್ ಕೇಳಿಸ್ಕೊಂಡಿದ್ದೀನಿ ಸರ್. ಹಾ ಶುದ್ಧ ಕುಡಿಯೋ ಏನ್ ನೀರಿನ ಸರ್ ವ್ಯವಸ್ಥೆಗೆ ಅಲ್ಲ ನೀರಿನ ವ್ಯವಸ್ಥೆ ಇದೆ ಸರ್ ಅಲ್ಲಿ. ನೀರಿನ ವ್ಯವಸ್ಥೆ ಇದೆ ಅಲ್ಲಿ. ಅಡಿಗೆಗೆಲ್ಲ ಬಳಸ್ತಾ ಇದ್ದಾರೆ ಸರ್. ಅಡಿಗೆಗೆಲ್ಲ ಬಳಸ್ತಾ ಇದ್ದಾರೆ. ಅಡಿಗೆಗೆಲ್ಲ ನೀರನ್ನ ಬಳಸ್ತಾ ಇದ್ದಾರೆ ಸರ್, ತೊಂದ್ರೆ ಇಲ್ಲ. ಬಟ್ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಕ್ಕಿಲ್ಲ. ಶುದ್ಧ ಕುಡಿಯೋ ನೀರಿಂದ ಇಲ್ಲ ಸರ್ ಅಲ್ಲಿ. ಪೈಪ್ ಕೂಡ ಚೆನ್ನಾಗಿಲ್ಲ ಸರ್ ಅಲ್ಲಿ. ನೀರಿಂದು ಪೈಪಿಂದ ಇಲ್ಲ ಸರ್. ಮಕ್ಳಿಗೆ ವಾಶ್ ಮಾಡಕ್ಕಿಲ್ಲ ಸರ್. ಅಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ ಸರ್ ಮಕ್ಳಿಗೆ. ನಮ್ಮಂತ ಬಡವ್ರ ಮಕ್ಳು ಕಳ್ಸೋದೇ ವಜ್ಜೆ ಆಗಿದೆ ಸರ್. ನಾವು ನೋಡಿ ಇಲ್ಲ ಸರ್, ನಮ್ಮಂತ ಬಡವ್ರ ಮಕ್ಳು ಕಳ್ಸೋದೇ ವಜ್ಜೆ ಆಗಿದೆ ಸರ್. ನಗರಸಭೆ ಇಲ್ಲ ಸರ್. ಈ ಸಲ ನಗರಸಭೆ ಸೇರಿ ನಗರಸಭೆಯರು ಹಾಳು ಮಾಡಿದ್ದಾರೆ ಸರ್. ಅಲ್ಲಿ ಕೇರ್ ತಗೊಂಡರೇ ಇಲ್ಲ ಸರ್. ನಮಗೆ ಮಕ್ಕಳನ್ನ ನಾವು ಕಳ್ಸೋದು ಬಹಳ ವಜ್ಜೆ ಆಗ್ಬಿಟ್ಟೆ ಸರ್ ಅಲ್ಲಿ. ಭಯ ಆಗುತ್ತೆ ಅಂತ ಶಾಲೆಗಳಿಗೆ ಕಳ್ಸಕ್ಕೆ. ಭಯ ಅಲ್ಲ ಸರ್, ಮಕ್ಕಳನ್ನ ಜೀವದಲ್ಲಿ ಇಟ್ಕೊಂಡ್ ಕಳಿಸ್ತಾರೆ ಸರ್ ನಾವು ಮಕ್ಕಳನ್ನ ನಾವಲ್ಲಿ ಸ್ಕೂಲಿಗೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್ ಅಲ್ಲಿ ಸಮಸ್ಯೆ. ಸರಿ ಹಾಗೆ ನಾನು ದುರ್ಗಪ್ಪ ಅವರೇ ಮಾತಾಡಿ. ಸರ್ ನಾನು ಈಗ ಹೋಗಿ ಬಂದಿದ್ದೀನಿ. ಕೊಠಡಿಗಳು ಚೆನ್ನಾಗಿದಾವೆ, ಬಟ್ ಏನಾಗಿದೆ ಶಿಥಿಲಾವಸ್ಥೆಯಲ್ಲಿರುವಂತ ಕೊಠಡಿಗಳು ಬೀಳೋ ಪರಿಸ್ಥಿತಿಯಲ್ಲಿದೆ. ಗೋಡೆ ಎಲ್ಲ ಗಟ್ಟಿ ಇದೆ ಸರ್. ನಾನು ನೋಡ್ ಬಂದಿದ್ದೀನಿ. ಬಟ್ ಮಕ್ಕಳನ್ನ ಆ ಕಡೆ ಕಳಿಸ್ಬೇಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ಏನ್ ಗೊತ್ತಾ, ನೀವು ಹೇಳ್ತಾ ಇದ್ದೀರಿ ಆ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡಗಳಲ್ಲಿ ಮಕ್ಕಳು ಓದ್ತಾ ಇಲ್ಲ, ಪಾಠ ಮಾಡ್ತಾ ಇಲ್ಲ ಅಂತ. ಓಕೆ, ಗುಡ್ ಅದು. ಬಟ್ ಇನ್ನುಳಿದಂತ ಕಟ್ಟಡಗಳು ಚೆನ್ನಾಗಿದಾವ? ಅಲ್ಲ, ಸೋರ್ತಾ ಇರೋಂಥದ್ದಕ್ಕೆ ನಾನು ಈ ಕ್ರಮ ವಹಿಸ್ತಾ ಇದ್ದೀನಿ ಸರ್. ಈಗ ಏನ್ ಕ್ರಮ ಮಾಡ್ತಿದ್ದೀರಾ ನೀವು? ಏನ್ ಎಷ್ಟು ದಿನ ಬೇಕು ಸರ್? ನನಗೆ ಅರ್ಥನೇ ಆಗ್ತಿಲ್ಲ. ಎಷ್ಟು ದಿನ ಬೇಕು? ಬೇಸಿಗೆ ಕಾಲದಲ್ಲಿ ಸರಿಪಡಿಸಬಹುದಾಗಿತ್ತಲ್ಲ, ಈಗ ಮಳೆಗಾಲ ಶುರುವಾಗಿದೆ. ಅಲ್ಲ, ಈಗಾಗಲೇ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಸರ್ ಅನುದಾನಕ್ಕಾಗಿ. ಮತ್ತೆ ನಾನು ಸೀರಿಯಸ್ ಆಗಿ ಅನುದಾನಕ್ಕೆ ಅಂದ್ರೆ ಸರ್ ಅನುದಾನ ಬಂದಿದ್ನೇ ವಾಪಸ್ ತಗೊಂಡಿದ್ದಾರೆ ಸರ್. ಅನುದಾನ ಬಂದಿರೋದ್ನೇ ವಾಪಸ್ ಆಗಿದೆ ಸರ್ ಅದು ಫಂಡ್. ನೋಡಿ ದುರ್ಗಪ್ಪ ಅವರೇ, ಏನ್ ಅನುದಾನ ಅದು? ಅಧ್ಯಕ್ಷನ ಕೇಳಿ ಸರ್. ನಾವು ಬೇಡ, ಅಧ್ಯಕ್ಷನ ಕೇಳ್ರಿ ಸರ್. ಬಂದಂತ ಫಂಡ್ ವಾಪಸ್ ಹೋಗಿದೆ ಸರ್. ಯಾವ ಕಾರಣಕ್ಕೆ ಸರ್ ಬಂದಂತ ಫಂಡ್? ಅದು ಈಗ ಗಿರಿಜಮ್ಮ ಮೇಡಮ್ ಬಂದಿದೆ. ಸ್ವಲ್ಪ ಅವರು ಅಲ್ಲಿ ಇಲ್ಲಿ ಖರ್ಚು ಮಾಡಿ ಬೇರೆ ಕಡೆ ಇಸ್ಕೊಂಡು ಪೇಂಟ್ ಮಾಡಿಸಿ ಮೊನ್ನೆ ಮುಚ್ಚಿದ್ರು ಸರ್. ಬರೀ ಇದು ಕಾಂಪೌಂಡ್ ಸರ್, ಹೊರಗಿನ ಕಾಂಪೌಂಡ್ ಸರ್. ಮತ್ತೆ ಬೇರೆ ಏನ್ ಹೇಳ್ತಿಲ್ಲ. ಕಾಂಪೌಂಡ್ ಮುಚ್ಚಿದ್ ಮತ್ತೆ ನೋಡ್ ಬನ್ನಿ ಸರ್, ಅದು ಓಪನ್ ಆಗಿರೋದು. ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಕಳಿಸ್ತೀವಿ ಸರ್ ನಾವು ಅವ್ರಿಗೆ ಸ್ಕೂಲ್ಗೆ? ನಾನು ಬೆಳಗ್ಗೆ ಹೋಗಿ ಬಂದಿದ್ದೀನಿ. ಬೆಳಗ್ಗೆ ಸರಿ, ಈಗ ದುರ್ಗಪ್ಪ ಅವರೇ ಬೆಳಗ್ಗೆ ಹೋಗಿ ಬಂದಿದ್ದೀರಲ್ಲ, ಹೆಂಗಿದೆ ಶಾಲೆ? ಅಲ್ಲ, ಇದೆ ಸರ್, ಪರಿಸ್ಥಿತಿ ಇದೆ. ಅದು ನಾನು ಆ ಕಡೆ ಹೋಗದಂಗೆ ಕ್ರಮ ವಹಿಸೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಸರ್. ಸರ್, ಈಗ ಎಷ್ಟು ದಿನ ಬೇಕು ಸರ್? ಎಷ್ಟು ದಿನ ಬೇಕು? ಏನ್ ಗೊತ್ತಾ ದುರ್ಗಪ್ಪ ಅವರೇ, ಮುಂದೆ ಏನಾದ್ರೂ ಅನಾಹುತ ಆದ್ರೆ ನೀವೇ ಹೊಣೆ ಆಗ್ತೀರಿ. ಅದಕ್ಕೆ ಹೇಳ್ತಾ ಇರೋದು, ಆ ಶಿಥಿಲಾವಸ್ಥೆಯಲ್ಲಿ ಇದಾವಲ್ಲ ಶಾಲೆಗಳು, ಆ ಕಟ್ಟಡಗಳು, ಅವುಗಳನ್ನ ತೆರವುಗೊಳಿಸ್ಬಿಡಿ ಅಂತ. ಸರಿ ಸರ್, ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ತೀವಿ ಸರ್. ಓಕೆ ಸರ್, ಎಷ್ಟು ದಿನ ಬೇಕು ಎಲ್ಲ ಸರಿಪಡಿಸಕ್ಕೆ ಈಗ? ಹಲೋ ದುರ್ಗಪ್ಪ ಅವರೇ, ಎಷ್ಟು ದಿನ ಬೇಕು ಸರ್? ನಾನು ಮೇಲಾಧಿಕಾರಿಗಳಿಗೆ ಇಮಿಡಿಯೇಟ್ ನಾನು ಇವತ್ತೇನೆ ನಾನು ಗಮನಕ್ಕೆ ತರ್ತೀನಿ ಸರ್. ಸಂಬಂಧಪಟ್ಟಂತ PWD ಅದು ಪರ್ಮಿಷನ್ ಬೇಕಾಗುತ್ತೆ ಸರ್. ಅದಕ್ಕೆ ಸರ್ಕಾರಿ ಶಾಲೆ ಆಗಿರೋದ್ರಿಂದ ನೋಡಿ ಅವ್ರಿಗೆ ಹೇಳಿ ಸ್ವಲ್ಪ. ಇಲ್ಲ ದುರ್ಗಪ್ಪ ಅವರೇ, ಬಹಳ ಸಮಸ್ಯೆ ಇದೆ ಸರ್ ಇಲ್ಲಿ. ನಿಮ್ ಮೇಲಾಧಿಕಾರಿಗಳಿಗೆ ಹೇಳಿ, ಇಲ್ಲ ಬಹಳ ಕಷ್ಟ ಇದೆ, ಪೋಷಕರೆಲ್ಲ ಮಕ್ಕಳ TC ವಾಪಸ್ ಹೋಗ್ತಾ ಇದ್ದಾರೆ. ಗಮನಕ್ಕೂ ಕೂಡ ಇದೆ, ಜಿಲ್ಲಾ ಪಂಚಾಯತ್ ಅವ್ರಿಗೂ ಗಮನಕ್ಕಿದೆ